ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ತಮ್ನೇಲ್ ನೋಡಿರಿ, ನಿಮಗೆ ಗೊತ್ತಾಗಿರ್ತೈತಿ ಈಗ ನಾ ಈ ವಿಡಿಯೋದಾಗ ಯಾವ ವಿಷಯದ ಬಗ್ಗೆ ಹೇಳ್ತೇನೆ ಅಂಥೇಳಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವಿಡಿಯೋನ ನೋಡಾಕತ್ತೀರಿ ಅವರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಕೊನೆವರೆಗೂ ನೋಡ್ರಿ. ಹೌದು, ಇದು ನನ್ನ ಮಗಳದ ಹೆಸರಿಡುವ ಕಾರ್ಯಕ್ರಮ ಆಗೈತಿ. ಯಾವ ರೀತಿಯಾಗಿ ನಾಮಕರಣ ಮಾಡಿವಿ ನೋಡ್ರಿ. ಇದು ನನ್ನ 3ನೇ ಡೆಲಿವರಿ ಆಗಿರೋದ್ರಿಂದ ಅದು ನನ್ನ ತವ್ರ ಮನ್ಯಾಗ ಆಗಬಾರ್ದು ಮತ್ತು ಅಜ್ಜಿ ಅಜ್ಜ ಮಗು ಮುಖ ಹುಟ್ಟಿದಂಥ ಖುಷಿನ ಮುಖ ನೋಡಬಾರ್ದು. ಸೊ ಅದಕ್ಕೆ ಈ ಸಾರಿ ನನ್ನ ಬಾಣಿತನ ನನ್ನ ತಾಯಿ ತಂಗಿ ಮನೆ ಅಂದ್ರೆ ನನ್ನ ಕಾಕೋರ ಮನೆಯೊಳಗೆ ಆಗೈತಿ. ಸೊ ಅದಕ್ಕೆ ಅಲ್ಲಿ ಪದ್ಧತಿ ಮನೆಯೊಳಗೆ ಹೆಸರಿಡು ಹಂಗೆ ಇಲ್ಲ, ಬರೀ ತೊಟ್ಟಿಲು ಶಾಸ್ತ್ರ ಮಾತ್ರ ಮಾಡೋದೈತಿ. ಸೊ ಅದಕ್ಕಾಗಿ ನಾವೆಲ್ಲರೂ ಈಗ ಊರೊಳಗಿನ ಆಂಜನೇಯನ ಗುಡಿಗೆ ಬಂದೀವಿ. ಅಲ್ಲಿ ಹೆಸರು ಇಟ್ಕೊಂಡ ನಂತರ ಅಲ್ಲಿಂದ ನಾವು ಮನೆಗೆ ಬಂದೀವ್ರಿ. ಗುಡಿಯೊಳಗೆ ಇರ್ತಕ್ಕಂಥ ಎಲ್ಲ ಶಾಸ್ತ್ರಗಳನ್ನ ಮುಗಿಸ್ಕೊಂಡು ಅಲ್ಲಿ ಹೆಸರು ಇಟ್ಕೊಂಡು ಮನೆಗೆ ಬಂದೀವಿ. ಮನೆಗೆ ಬಂದ ಮೇಲೆ ಅಲ್ಲಿ ಕೆಲವೊಂದಿಷ್ಟು ಶಾಸ್ತ್ರಗಳಿದ್ದು ನೋಡ್ರಿ. ಅಲ್ಲಿ ಯಾವ ಥರ ಶಾಸ್ತ್ರ ಅಂದ್ರೆ, ಹುಟ್ಟಿದಂಥ ಕೂಸಿಗೆ ಅತ್ತಿ ಆಗೋವ್ರ ಕೈಯಿಂದ ಹಳ್ಳ ಹೊಳಿ ಅಥವಾ ನೀರಿರುವಂಥ ಸ್ಥಳಕ್ಕೆ ಹೋಗಿ ಅಲ್ಲಿ ಗಂಗಾಮಾತೆನ ಪೂಜೆ ಮಾಡಿ ಬೇಡ್ಕೊಂಡು ಅಲ್ಲಿಂದ ಒಂದು ಬಿಂದಿಗೆ ನೀರು ತೊಗೊಂಡು ಬಂದು ಮನೆ ಬಾಗಿಲು ತನಕನೂ ಕೊಟ್ಟು, ಆನಂತರ ಡೆಲಿವರಿ ಆದವರು ಅಂದ್ರೆ ಮಗುವಿನ ತಾಯಿ ಆ ಬಿಂದಿಗೆನ ತೊಗೊಂಡು ತೊಟ್ಟಿಲು ಕೆಳಗಿಟ್ಟು ಅದನ್ನು ಪೂಜೆ ಮಾಡಿಕೊಂಡು ಆಮೇಲೆ ತೊಟ್ಟಿಲು ಶಾಸ್ತ್ರನ ಮಾಡ್ತಾರೆ. ಸೊ ಇದು ಯಾರ್ಯಾರೆಲ್ಲ ಊರಾಗೈತಿ ಕಮೆಂಟ್ ಮಾಡಿರಿ. ಇಷ್ಟೆಲ್ಲನೂ ಮಾಡಿ ಮುಗಿಸಿದ್ದೀವಿ. ಈ ವಿಡಿಯೋ ಸಿಂಪಲ್ಲಾಗಿ ಆದ್ರೂ ಅಂದ್ರೆ ಹೆಸರಿಡು ಕಾರ್ಯಕ್ರಮ ಸಿಂಪಲ್ ಆದ್ರೂ ಎಲ್ಲರೂ ಖುಷಿಯಿಂದ ಮಾಡಿದ್ರು. ಸೊ ಈ ರೀತಿಯಾಗಿ ಗ್ರ್ಯಾಂಡಾಗಿ ಏನು ಮಾಡಿದ್ದಿಲ್ಲ. ಸೊ ಹಿಂಗೆ ಮಾಡ್ಕೊಂಡು ಹೆಸರನ್ನು ಇಟ್ಟೀವಿ. ಹೆಸರು ಏನು ಇಟ್ಟಿವಪ್ಪ ಅಂತಂದ್ರೆ ಪ್ರಣಮ್ಯ ಅಂಥೇಳಿ ಹೆಸರಿಟ್ಟಿವು. ಈ ಹೆಸರು ಹೆಂಗೈತೆ ಅಂಥೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ, ಹಂಗೆ ಸಪೋರ್ಟ್ ಮಾಡಿರಿ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿದಕ್ಕೂ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಾಕತ್ತೀನಿ. ಸೊ ಪ್ಲೀಸ್ ಸಪೋರ್ಟ್ ಮೀ.